ಕಾಂಟ್ರಿಬ್ಯೂಷನ್ ಎತ್ತ ಸ್ಟಾರ್ಟ್ ಆಗಿದೆ ಸಂಜು ಸ್ಯಾಮ್ಸನ್ಗೆ. ಜಸ್ಟ್ ಶಾಟ್ ಇತ್ತು, ಆಚೆ ಹೊಡೆದ್ರು ಅದು ಮಿಡ್ ಆನ್ ದಿಕ್ಕಲ್ಲಿ. ಒಳ್ಳೆ ಬಾಲ್ ಆಗಿದ್ರು ಕೂಡ ಪ್ರೆಡಿಕ್ಟಬಲ್ ಆಗಿದ್ರು ಅಷ್ಟೇ, ಏನಿಲ್ಲ. ಮ್ಯಾಟ್ ಹೆನ್ರಿ ಕಾಯ್ತಾ ಇದ್ರು ಸಂಜು ಸ್ಯಾಮ್ಸನ್. ಚೆನ್ನಾಗಿದೆ ಏಟು, ಮೊದಲನೇ 4 ಸಿಗುತ್ತೆ ಅಭಿಷೇಕ್ ಶರ್ಮಾಗೆ. ಇದು ಸೂಪರ್ ಆಗಿದೆ, ಇದು ನಮಗೆ ಪರಿಚಿತ ಆಗಿರುವಂತಹ ಅಭಿಷೇಕ್ ಶರ್ಮಾ. ಶಾರ್ಟ್ ಬಾಲ್ ಪ್ರಿಪೇರ್ ಆಗಿದ್ದಾರೆ, ಫೀಲ್ಡರ್ ಇದರಲ್ಲಿ ಲಕ್ಕಿಲಿ ಕ್ಯಾರಿ ಆಗಿಲ್ಲ. ಚೆನ್ನಾಗಿದೆ ಏಟು, ಇದು ಕೂಡ ಯಾರು ತಡೆಯಕ್ಕಾಗಲ್ಲ. ಒಳ್ಳೆ ಓವರ್ ಭಾರತಕ್ಕೆ, ಬಲವಾಗಿ ಬಾರಿಸಿರೋದು, ಲಾಂಗ್ ಆಫ್ ನ ಕ್ಲಿಯರ್ ಮಾಡ್ತಾರೆ. ಇದು ಅಭಿಷೇಕ್ ಶರ್ಮಾ ಅವರ ಮೊದಲನೇ 6 ಈ ಪಂದ್ಯದಲ್ಲಿ. ಈಕ್ವಲ್ ಕಾಂಟ್ರಿಬ್ಯೂಷನ್, ಒಬ್ಬರನ್ನೊಬ್ರು ಮ್ಯಾಚ್ ಮಾಡ್ತಾ ಇರೋದು ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ. ಯಪ್ಪ ಸಖತ್ತಾಗಿದೆ ಪಿಕ್, ಇದು ಆಚೆ ಕಡೆ ಲ್ಯಾಂಡ್ ಆಗುತ್ತೆ 6. ಸಖತ್ತಾಗಿದೆ ಈ ಒಂದು ಏಟ್ ಮಾತ್ರ. ಮಿಡಲ್ ಬ್ಯಾಟ್ ಟ್ರಾವೆಲ್ ಆಗ್ತಾ ಇದ್ದಂಗೆ ಲಾಗ್ ಆಫ್ ನಲ್ಲಿ ಹ್ಯೂಜ್ ಒನ್, ಇದು ಮ್ಯಾಕ್ಸಿಮಮ್. ಮೇಲೆ ಮೇಲೆ ಆಚೆ ಈಗ ಕೇಳ್ತಾ ಇದ್ದಿದ್ದು ಎದುರು 4 ರನ್ ಡಫಿ ಬರ್ತಾ ಇದ್ದಂಗೆ ಸ್ಟೆಪ್ ಔಟ್ ಆಗಿ ಸ್ಟ್ರೇಟ್ ಡೌನ್ ದ ಗ್ರೌಂಡ್. ಇದು ಶಬ್ದ 1.3 lakhs ಗೆ ಅಂತ ಒಂದು ಶಬ್ದ. ಶಾರ್ಟ್ ಆರ್ಮ್ ಜಾಬ್, ಜಸ್ಟ್ 1 ball 4, 50 ಕೂಡ ಕಂಪ್ಲೀಟ್ ಮಾಡ್ತಾರೆ, ರೆಕಾರ್ಡ್ ಕೂಡ ಮಾಡ್ತಾರೆ. ಫಿಲ್ ಮ್ಯಾಲನ್ ಜಾಕಬ್ ಬೆತ್ತಲ್ ಅವರ ರೆಕಾರ್ಡ್ ಬ್ರೇಕ್ ಮಾಡಿದ ಅಭಿಷೇಕ್ ಶರ್ಮಾ. ಸ್ಟ್ರೈಕ್ ಮಾಡ್ದಂಗೆ ಕಾಣಿಸ್ತದೆ, ವಾಕ್ ಮಾಡ್ತಾ ಇದ್ದಾರೆ ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾ ಬ್ಯೂಟಿಫುಲ್ ಇನ್ನಿಂಗ್ಸ್, 52 ರನ್ ಗಳಿಸಿ ಔಟ್ ಆಗಿದ್ದಾರೆ ಭಾರತ 98ಗೆ 1. ಇಶಾನ್ ಕಿಶನ್ ಇವಾಗ ನಂಬರ್ 3 ನಲ್ಲಿ ಸ್ಟಂಪ್ ಮೇಲೆ ಹಾಕ್ಲೇಬೇಕು. ಬ್ಯಾಕ್ಫುಟ್ ಜಾವೋ ಒನ್ ಆಫ್ ದ ಬೆಸ್ಟ್ ಶಾಟ್ಸ್. ಬಲವಾಗಿ ಬಾರಿಸಿರೋದು 4 ಸಿಗುತ್ತೆ ಇಶಾಂದಾರ್ ಕಿಶನ್ ಅವರಿಗೆ. ತಗೊಳ್ಳಿ, ಲೆಫ್ಟ್ ಆರ್ಮ್ ಸ್ಪಿನ್ನರ್ಗೆ ಲೆಫ್ಟ್ ಹ್ಯಾಂಡ್ ಕೂತ್ಕೊಂಡು ವಾಂಚಿರೋದು ಮಿಡ್ ವಿಕೆಟ್ ರೀಜನ್ ಅಲ್ಲಿ 6 ರನ್. ಹ್ಯಾಟ್ರಿಕ್ ಆಫ್ 50s ಮಸ್ಟ್ ವಿನ್ ಗೇಮ್ ಅಲ್ಲಿ ಬಂದಿರೋದು. 3 ಪಂದ್ಯದಲ್ಲಿ 3 ಅರ್ಧ ಶತಕ. ಸಂಜು ಅವರ ಸಂಜೆ ಮತ್ತೊಮ್ಮೆ ಆಗ್ತಾ ಇದೆ. ಭಾರತ 137ಕ್ಕೆ 1. ಲಾಕಿ ಫರ್ಗ್ಯೂಸನ್ ಬರ್ತಾ ಇದ್ದಂಗೆ ಸುಸ್ವಾಗತ ಅಂತ ಹೇಳಿದ್ದಾರೆ ಈ ಆರ್ ಮೂಲಕ. ಅಯ್ಯಪ್ಪ, ಬಾಟಮ್ ಹ್ಯಾಂಡ್ ಯೂಸ್ ಮಾಡಿ ಬೌಲರ್ ತಲೆ ಮೇಲೆ ಹೊಡೆದಿರೋದು. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ಸಂಜು ಸ್ಪೆಷಲ್ ಸ್ಯಾಮ್ಸನ್ ಇಂದ. ಧೈರ್ಯ ತೋರಿಸಿರೋದು ಇಶಾನ್ ಕಿಶನ್. ಎಂತ ಜೊತೆ ಆಟ, 59 ರನ್ 28 ಬಾಲಲ್ಲಿ ಇವರಿಬ್ರು ನಡುವೆ. ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ ಮಿಡ್ ಆಫ್ ನ. ಕ್ಲಾಸಿಕ್ ಹೀಗಿದೆ, ಇವಾಗ ಚಾನ್ಸೇ ಇಲ್ಲ, ಸ್ಯಾಂತನ್ಗೂ ಚಾನ್ಸೇ ಇಲ್ಲ. ಮೂವ್ ಮಾಡಿಬಿಡದಂತ ಏಟು, ಮತ್ತೆ ಸಿಕ್ಸರ್ಗಳ ಸುರಿಮಳ. 50 ಕೂಡ ಕಂಪ್ಲೀಟ್ ಮಾಡಾಯ್ತು. ಇಶಾನ್ ಕಿಶನ್ ಪಾಕೆಟ್ ಡೈನಮೋ, ಜಾರ್ಖಂಡ್ ಇಂದ ಬಂದಂತ ದಾರಾ ಪ್ಲೇಯರ್. ಯಾವ ತರ ಒಂದು ಕೆರಿಯರ್ ನ ಬೆಳ್ಕೊಂಡ್ ಬಂದಿದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಕಳೆದ 2-3 ತಿಂಗಳಲ್ಲಿ ಬಂದಂತ ಈ ವ್ಯಕ್ತಿ 23 ಬಾಲ್ಗಳಲ್ಲಿ 50 ಮಾಡ್ತಾರೆ ಫೈನಲ್ಸ್ ಅಲ್ಲಿ. ಡ್ರೀಮ್ ರನ್ ಆಗಿದೆ ಇವ್ರಿಗೂ. ಇನ್ನೊಂದು 4, ಇನ್ನೂ ಕೂಡ ಕಂಪ್ಲೀಟ್ ಮಾಡ್ತಾರೆ ಭಾರತ. ಫುಲ್ ಟಾಸ್ ಕೈಗೆ ಮೆಕಾಂಗಿ ಹಿಡಿತಾರೆ, ಫುಲ್ ಟಾಸ್ ಕನ್ವರ್ಟ್ ಮಾಡಕ್ ಆಗಿಲ್ಲ ಇಲ್ಲಿ. ಭಾರತ 203ಕ್ಕೆ 2. ಲೋ ಫುಲ್ ಟಾಸ್, ಇನ್ನೊಂದು ಆಪರ್ಚುನಿಟಿ. ಜಿಮಿನ್ ನೀಶಮ್ 2 ವಿಕೆಟ್ ತಗೊಂಡ್ಬಂದು ಕೊಡ್ತಾರೆ. 2 ಅದೇ ಏರಿಯಾನಲ್ಲಿ. ಭಾರತ 204ಕ್ಕೆ 3. ನಾಯಕ ನಂಬರ್ 5 ಅಲ್ಲಿ ಕೂತೊಡಿದ್ದಾರೆ. ಎಂತ ಒಳ್ಳೆ ಕ್ಯಾಚ್ ಇದು. 3ನೇ ವಿಕೆಟ್, 3 ವಿಕೆಟ್ ಒಂದೇ ಓವರ್ ಅಲ್ಲಿ. ಟರ್ನ್ ಆಫ್ ಇವೆಂಟ್ಸ್ ನೋಡ್ತಾ ಇದೆ. ಸೂರ್ಯ ವಿಕೆಟ್ ನ ಕಟ್ಕೊಳ್ತಾರೆ. ಹ್ಯಾಟ್ರಿಕ್ ಇದ್ದಾರೆ ಇವಾಗ ಜಿಮಿನ್ ನೀಶಮ್. ಎಕ್ಸಲೆಂಟ್ ಕ್ಯಾಚ್ ರಚಿನ್ ರವೀಂದ್ರ ಕಡೆಯಿಂದ. ಭಾರತ 204ಕ್ಕೆ 4. ಗೇಟ್ ಬಿದ್ದಂಗಿದೆ, ಸಿಕ್ಕಾಪಟ್ಟೆ ಜೋರಾಗಿ ಹೋಗಿತ್ತು. ಚೆನ್ನಾಗಿ ಟೈಮ್ ಆಗಿಲ್ಲ. ಎಂತ ಎಫರ್ಟ್ ಇತ್ತು. ಸಿಕ್ತು ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ. 6 ರನ್ ಫ್ಲಾಟ್ ಆಗಿ ಹೋಗುತ್ತೆ 6. ಸ್ಲೋ ಬೌನ್ಸರ್ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ. ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ. ತಗೊಂಡ್ರು ಕ್ಯಾಚ್ ನ. ಸೆಂಟರ್ ಬಾಲ್ ಕೆಳಗಡೆ ಬರ್ತಿದ್ದಂಗೆ ಈಸಿ ಇಲ್ಲ ಈ ಒಂದು ಗ್ರೌಂಡ್ ಅಲ್ಲಿ ಹೈ ಕ್ಯಾಚಸ್ ಹಿಡಿಯೋದು. ಈ ಪರ್ಟಿಕ್ಯುಲರ್ ಡೆಲಿವರಿ ಡೀಪ್ ಇಂದ ಕ್ರೀಜ್ ಇದ್ರು ಅಂತ ಹೇಳಿ ಆ ಸ್ಲೋ ಶಾರ್ಟ್ ಬಾಲ್ ನ ಹಾಕಿರೋದು. ಯಾವುದೇ ತರ ಕಂಟ್ರೋಲ್ ಇರಲಿಲ್ಲ ಶಾರ್ಟ್ ಅಲ್ಲಿ. ಆರಾಮ ಕ್ಯಾಚ್ ನ ತಗೊಂಡಿರೋದು ಸೆಂಟರ್ ಅವರು. ಭಾರತ 226ಕ್ಕೆ 5. ಈಗ ನಂಬರ್ 7 ಅಲ್ಲಿ ಶಿವಂ ದುಬೆ ಮೇಲಂತ ಹೋಗಿ ಸಿಕ್ಕಾಪಟ್ಟೆ. ಅಂತ ಎಫರ್ಟ್ ಇತ್ತು, ಬಟ್ ತಡೆಯಕ್ಕಾಗಲ್ಲ. 4 ರನ್ ಸಿಗುತ್ತೆ. ಇದು ಸಿಕ್ಕಾಕೊಂತು ಸರಿಯಾಗಿ ಆಚೆ ಹೋಗುತ್ತೆ ಮಿಡ್ ವಿಕೆಟ್ ದಿಕ್ಕ. ಈ ಲೆಂತ್ ಹಾಕಿದ್ರೆ ದುಬೆ ಬಿಡಲ್ಲ. ಮತ್ತೆ ಸಿಕ್ಕಾಕೊಂತು ಫ್ಲಾಟ್ ಆಚೆ. ಇದು ಕೂಡ ಸಿಕ್ತು ಹೊಡೆಯೋದಕ್ಕೆ, ಜಸ್ಟ್ ಮಿಸ್. ಮಿಸ್ ಮಾಡಿರೋ ಆಪರ್ಚುನಿಟಿನ ಇತ್ತು ಅಲ್ಲಿ ಔಟ್ ಸೈಡ್ ಲೆಗ್ ಸ್ಟಂಪ್. ಅದಕ್ಕೆ ಬೇಜಾರಾಗ್ತಾ ಇರೋದು. ಕೊಡ್ಲಿಲ್ಲ, ಪೇಸ್ ಗ್ಯಾಪ್ ಹೋಗಿದೆ. 4 ರನ್ ಸಿಗುತ್ತೆ. ಸಖತ್ತಾಗಿ ಎಂಡ್ ಮಾಡ್ತಾರೆ ಈ ಭಾರತದ ಇನ್ನಿಂಗ್ಸ್ ನ. ಅದ್ಭುತವಾದಂತಹ ಇನ್ನಿಂಗ್ಸ್ ಶಿವಂ ದುಬೆ ಅವರಿಂದ. 8 ಬಾಲ್ ಅಲ್ಲಿ 26 ರನ್, 325 ಅವರ ಸ್ಟ್ರೈಕ್ ರೇಟ್. 255ಕ್ಕೆ ಮುಗಿಸ್ತಾರೆ. ವರ್ಲ್ಡ್ ಕಪ್ ಅಂತಂದ್ರೆ ಇನ್ನು ಅರ್ಧ ಕೆಲಸ ಮಾತ್ರ ಆಗಿರೋದು ಭಾರತದ ಪರವಾಗಿ. 250ರ ಟಾರ್ಗೆಟ್, ಇದು ಹ್ಯೂಜ್ ಟಾರ್ಗೆಟ್. ಫಿನಾಲ್ ಆಡೋದು ಹೆಂಗೆ ಅಂತಂದ್ರೆ ಫ್ರಂಟ್ ಆಫ್ ದ ಸ್ಕ್ವೇರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ. ಟೀಮ್ ಎಫರ್ಟ್ ಬಿಹೈಂಡ್ ದ ಸ್ಕ್ವೇರ್ ಆಡ್ತಾರೆ. ಬ್ಯಾಟಿಂಗ್ ಸರ್ಫೇಸ್ ಚೆನ್ನಾಗಿದೆ, ನೋ ಡೌಟ್. ಬಟ್ ಬಾಲ್ ನ ಏರಲ್ಲಿ ಮೂವ್ ಮಾಡುವಂತ ಹರ್ಷದೀಪ್ ಕೈನಲ್ಲಿದೆ ಬಾಲ್. ಈಗ ಫಸ್ಟ್ ಬಾಲ್ ಏರಲ್ಲಿ ಮೂವ್ ಮಾಡಕ್ಕೆ ಯೋಚನೆ ಮಾಡ್ತೀರಿ. ಬಾಲ್ ನ ಬಿಟ್ಟಿರೋದು ಓವರ್ ದ ಟಾಪ್ ಮೇಲ್ಗಡೆ ಅವಕಾಶ ಇದೆ. ಫಿನ್ಲ್ಯಾಂಡ್ ಯಾಕೆ ಬರ್ತಾರೆ. ಇನ್ಫ್ಯಾಕ್ಟ್ ಟಾಪ್ ಚಾನ್ಸ್ ಶಿವಂ ದುಬೆ. ಒಳ್ಳೆ ಪಿಕ್ ಇದು. ಕಂಟ್ರಿನಲ್ಲಿ ನೋಡಿದ್ದಾರೆ. ಮಿಡ್ ಆಫ್ ದ ಬ್ಯಾಟಲ್ ಹೋಗುತ್ತೆ. ಫಸ್ಟ್ 6 ನ್ಯೂಜಿಲೆಂಡ್ಗೆ ಎತ್ತಾಕ್ತಾರೆ.
ಇದು ಕೂಡ 6 ಸ್ಟ್ರೆಂತ್ ಟೀಮ್ ಸೈಫರ್ಟ್ ಅವ್ರದ್ದು. ಯೋಚನೆ ಚೆನ್ನಾಗಿತ್ತು. ಆಫ್ ಟಂಪ್ ಹೊರಗಡೆ ಬಂದ್ರು. ಫೈನ್ ಲೆಗ್ ಫೀಲ್ಡರ್ ಇಲ್ಲ, ಫೈನ್ ಲೆಗ್ ಖಾಲಿ ಇದೆ. ಸ್ಕ್ವೇರ್ ಲೆಗ್ ಫೀಲ್ಡರ್ ತುಂಬಾ ಸ್ಕ್ವೇರ್ ಆಗಿರೋದ್ರಿಂದ ಆ ಒಂದು ರೀಜನ್ ತುಂಬಾನೇ ಎಂಟಿ ಇರೋದ್ರಿಂದ ಯೋಚನೆ ಚೆನ್ನಾಗಿತ್ತು. ತಕ್ಕಂಗೆ ಟೈಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. 4 ಮಿಡಲ್ ಮಾಡಿದ್ರೆ 4 ರನ್ ಇದೆ ಅಂತ ಗೊತ್ತು. ಈ ಸರಿ ಕೆಳಗಡೆ ನೋಡಿದ್ರೆ ಆನ್ ದ ರೈಸ್. ಮತ್ತೊಂದು ಬೌಂಡ್ರಿ ಮೂಲಕ ಎಂಡ್ ಮಾಡ್ತಾರೆ. ಕಾಸ್ಟ್ಲಿ ಓವರ್ ಭಾರತಕ್ಕೆ 2-25ಕ್ಕೆ ನೋ ಲಾಸ್. ಪ್ರೊಟೆಕ್ಷನ್ ಇದೆ ಅಂದ್ರೂ ಆಗೋದಿಲ್ಲ. 4 ರನ್ ಕ್ಯಾಚ್ ಕರೆಕ್ಟ್ ನಿಲ್ಸ್ಕೊಂಡಿದ್ದು ಫಿನ್ಲ್ಯಾಂಡ್ ಅವರ ಬಿಗ್ ಫಿಶ್. ಇದು ಬೇಕಾಗಿರುವಂತ ಡಿಫೆನ್ಸ್ ಅಲ್ಲೂ ಹಾಟ್ ಆಗೋದಿಲ್ಲ ಶಿವಂ ದುಬೆ, ಬಟ್ ಹಾಟ್ ಆಗುತ್ತೆ ನ್ಯೂಜಿಲೆಂಡ್ಗೆ. ಅಕ್ಷರ್ ಪಟೇಲ್ ಮತ್ತೆ ಚಾಂಪಿಯನ್ ತರ ಬಂದಿದ್ದಾರೆ. ಸ್ಪಿನ್ ಬೇಕಾಗಿತ್ತು, ಸ್ಪಿನ್ ತಗೊಂಡ್ ಬಂದ್ರು. ತಕ್ಕಂಗೆ ವಿಕೆಟ್ ಕೂಡ ತಗೊಂಡಿರಲಿ. ಅಕ್ಷರ್ ಪಟೇಲ್ ಸೂಪರ್ ಕ್ಯಾಚ್. ತಿಲಕ್ ವರ್ಮಾ ನೋಡಕ್ಕೆ ಈಸಿ ಇದೆ, ಬಟ್ ಇದು ತುಂಬಾನೇ ಕ್ರೂಷಿಯಲ್ ಕ್ಯಾಚ್ ಆಗುತ್ತೆ. ಕಾಂಟೆಸ್ಟ್ ಅಂತ ಗೇಮ್ ನೋಡ್ತಾ ಹೋದ್ರೆ ಫಿನ್ಲ್ಯಾಂಡ್ ಔಟ್ ಆಗುತ್ತೆ ಅಂದ್ರೆ ನ್ಯೂಜಿಲೆಂಡ್ 31 ರಚಿನ್ ರವೀಂದ್ರ ಬರ್ತಾರೆ. ಮೇಲೋಗಿದೆ, ಅವಕಾಶ ಇದೆಯಾ? ಸೂಪರ್ ಕ್ಯಾಚ್, ಬ್ರಿಲಿಯಂಟ್ ಫೀಲ್ಡಿಂಗ್ ಅಂಡ್ ಕ್ಯಾಚಿಂಗ್. ಮತ್ತೆ ಫಸ್ಟ್ ಬಾಲಿಗೆ ಎತ್ತುತ್ತಾರೆ ರಚಿನ್ ರವೀಂದ್ರ ಅವರನ್ನೇ. ಹಾಲಿ ಬ್ರುಕ್ ಕೂಡ ಸಫರ್ ಮಾಡಿದ್ರು ಇಂಗ್ಲೆಂಡ್ ವಿರುದ್ಧ. ಈ ಸಲ ವಿಕೆಟ್ ಕೀಪಿಂಗ್ ಗ್ಲೌಸ್ ಇಲ್ಲ, ಆದ್ರೆ ಪುಲ್ ಆಫ್ ಮಾಡ್ತಾರೆ. ಒನ್ ಆಫ್ ದ ಬ್ಲೈಂಡ್ ಡಿಸಿಷನ್ ಕಿಶನ್ ಇಂದ ಅಟ್ಯಾಚಬಲ್ ಸೆಟ್ ಇದೆ. ಸೆಕೆಂಡ್ ವಿಕೆಟ್ ನ್ಯೂಜಿಲೆಂಡ್. ಬುಮ್ರಾ ಸ್ಟ್ರೈಕ್ಸ್ ಅಗೇನ್. ಬ್ರಹ್ಮಾಸ್ತ್ರ ಬುಮ್ರಾ ಮೊದಲನೇ ಬಾಲ್ ವಿಕೆಟ್ ತಗೊಂಡ್ಕೊಳ್ತಾ ಇರೋದು ಡೇಂಜರಸ್ ಬ್ಯಾಟರ್ ರಚಿನ್ ರವೀಂದ್ರ ಅವ್ರನ್ನ. ಬಟ್ ಇಲ್ಲಿ ಕ್ರೆಡಿಟ್ ಪೂರ್ತಿ ಹೋಗಬೇಕು ಇಶನ್ ಕಿಶನ್ಗೆ ಇದ್ದಂತ ರೀತಿ. ಕೈಯಲ್ಲಿ ಗ್ಲೌಸ್ ಇಲ್ಲ, ಸ್ವಲ್ಪ ಬಂಬಲ್ ಆದ್ರೂ ಕೂಡ ಕಣ್ಣು ತಗ್ಗಿಲ್ಲ ಬಾಲಿಂದ. ಅದ್ಭುತವಾದ ಕ್ಯಾಚ್. ಸತತವಾಗಿ 2 ಓವರ್ಲಿ 2 ವಿಕೆಟ್ ಬಂದಿದೆ ಭಾರತ. ಇಲ್ಲಿ ಸೂಪರ್. ನ್ಯೂಜಿಲೆಂಡ್ 32ಕ್ಕೆ 2. ಅಕ್ಷರ್ ಪಟೇಲ್ಗೆ ಅಲ್ಲೇ ನಿಂತಲ್ಲೇ ಬಾರಿಸಿರೋದು ಸೈಫರ್ಡ್ ಅವರು ಕಾರ್ನರ್ ಅಲ್ಲಿ 6 ರನ್. ಫೀಲ್ಡರ್ ಇಲ್ಲ, 4 ರನ್ ಸಿಗುತ್ತೆ ಗ್ಲೆನ್ ಫಿಲಿಪ್ಸ್ ಅವ್ರಿಗೆ. ಇದನ್ನೇ ಮಾತಾಡ್ತಾ ಇದ್ದು ಯು ಮಿಸ್ ಆಗಿ ಹಿಟ್ ಅಂತ. ವಿಕೆಟ್ ಟು ವಿಕೆಟ್ ಮಾಡ್ತಾರೆ. ಇದು ಅಕ್ಷರ್ ಪಟೇಲ್. ಎಕ್ಸಾಕ್ಟ್ಲಿ, ಯು ಮಿಸ್ ಐ ಹಿಟ್ ಲೈನ್ ಹಾಕೋದು. ಪಿಚ್ ಆಗಿ ಇನ್ನೂ ಒಳಗೆ ಬರ್ತಾ ಇದ್ದೀಯಾ, ಅದಕ್ಕೆ ಮಿಸ್ ಮಾಡಿದಲ್ಲಿ ಗ್ಲೆನ್ ಫಿಲಿಪ್ಸ್. ಪ್ರಯತ್ನ ಪಟ್ಟಿದ್ದು ಮಿಡ್ ಆಫ್ ಪಕ್ಕದಲ್ಲಿ ಹೊಡೆಯೋಣ ಅಂತ, ಕವರ್ ಡ್ರೈವ್ ಹೊಡೆಯೋದಕ್ಕೆ. ಆ ಶಾಟ್ ಇಂಡ್ಯೂಸ್ ಮಾಡಿದ್ದಕ್ಕೆ ಆ ಬ್ಯಾಕ್ ಮಧ್ಯೆ ಅಷ್ಟು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗಿದ್ದು. 147 for 3. ಮಾರ್ಕ್ ಚಾಪ್ಮನ್ ಎಡ್ಜ್ ಆಗಿದೆ, ಫ್ಲೈ ಆಗಿದೆ. ಇದರ ಫೀಲ್ಡರ್ ಪಾಪ ಬರಕ್ಕಾಗಿಲ್ಲ. ಪ್ರಯತ್ನ ತುಂಬಾ ಚೆನ್ನಾಗಿತ್ತು ತಿಲಕ್ ವರ್ಮಾ ಅವರಿಂದ. ಚೆನ್ನಾಗಿ ಟೈಮ್ ಮಾಡಿದ್ದಾರೆ. ಲಾಂಗ್ ಆನ್ ಕ್ಲಿಯರ್ ಮಾಡ್ತಾರೆ ಸೈಫರ್ಟ್ ಅವರು. ವರುಣ್ ಚಕ್ರವರ್ತಿಗೆ ಮತ್ತೊಮ್ಮೆ ಟಾರ್ಗೆಟ್ ಮಾಡ್ತಾ ಇರೋದು ಇನ್ನೊಂದು ತಂಡ, ಅದು ನ್ಯೂಜಿಲೆಂಡ್. ಇದು ಕ್ಲಿಯರ್ ಆಗತ್ತೆ. ಮತ್ತೊಮ್ಮೆ ದುಬಾರಿ ಓವರ್. 16 ರನ್ ಬಂದಿದೆ. 68ಕ್ಕೆ 3. ಮಾರ್ಕ್ ಚಾಪ್ಮನ್ ಅವರ ಸ್ಟಂಪ್ಸ್ ಡಿಸ್ಟರ್ಬ್ ಮಾಡಿರೋದು ಇಲ್ಲಿ ಹಾರ್ದಿಕ್ ಪಾಂಡ್ಯ. ಮಿಸ್ ಮಾಡಿದ್ರು. ಆಪರ್ಚುನಿಟಿ ಇತ್ತು, ಜೋರಾಗೇನೋ ಡ್ರೈವ್ ಹೊಡೆದ್ರು, ಬಟ್ ಕಂಟ್ರೋಲ್ ಅಲ್ಲೇ ಕಾಣಿಸ್ಲಿಲ್ಲ. ಎಡ್ಜ್ ಹೊಡೆದು ವಿಕೆಟ್ ಹೊಡೆಯುತ್ತೆ. ಅಂತ ಒಳ್ಳೆ ಬಾಲ್ ಆಗಿಲ್ಲದೆ ಇದ್ರು ಕೂಡ ವಿಕೆಟ್ ಅಂತೂ ಪಡ್ಕೋತಾರೆ. ಔಟ್ಸೈಡ್ ಆಫ್ ಸ್ಟಂಪ್ ಹೋಗ್ತಾ ಇದ್ದ ಬಾಲ್. ಎಕ್ಸ್ಟ್ರಾ ಕವರ್ ಡ್ರೈವ್ ಹೊಡೆಯೋ ಪ್ರಯತ್ನ ಕಾಲೇ ಬರಲಿಲ್ಲ ಅಲ್ಲಿ. 70 for 4. ಶಾರ್ಟ್ ಪಿಚ್ ಡೆಲಿವರಿ ಕೈಗೆ. ಇನ್ಫ್ಯಾಕ್ಟ್ ಆಚೆ ಹೋಗಿಲ್ಲ, ಒಳಗಡೆ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ಇಶಾನ್ ಕಿಶನ್ ಬಂದಾಯ್ತು ಆಕ್ಷನ್ಗೆ. ವರುಣ್ ಚಕ್ರವರ್ತಿಗೆ ಬೇಕಾಗಿರುವಂತ ವಿಕೆಟ್. ಲಾಸ್ಟ್ ನೇಲಿಂದ ಕಾಫಿನ್ ಅಂತ ಹೇಳ್ಬೋದು. ಇವ್ರ ಮೇಲೆ ಹೋಪ್ಸ್ ಇಟ್ಕೊಂಡಿದ್ದು ಈ ನ್ಯೂಜಿಲೆಂಡ್ ಟೀಮು. ಶಾರ್ಟ್ ಬಾಲ್ ಅಂತ ಒಂದು ಒಳ್ಳೆ ಬಾಲ್ ಅಲ್ಲ, ಬಟ್ ಅದನ್ನ ಪರ್ಫೆಕ್ಟ್ ಆಗಿ ಹೊಡಿಬೇಕಾಗಿತ್ತು. ಬಾಟಮ್ ಆಫ್ ದ ಬ್ಯಾಟ್ ತಗುಲಿತ್ತು. ಮಿಡ್ ವಿಕೆಟ್ ಅಲ್ಲಿ ಇಶಾನ್ ಕಿಶನ್ ಕಾಯ್ತಾ ಇದ್ರು. ಅಷ್ಟು ಸುಲಭವಾಗಿರಲಿಲ್ಲ ಈ ಕ್ಯಾಚು. ನ್ಯೂಜಿಲೆಂಡ್ 72-5. ಮಿಸ್ಟರ್ ಸ್ಯಾಂಟ್ನರ್ ಈಗ ಭಾರತದಲ್ಲಿ 4 ರನ್ ಮಿಸ್ ಮಾಡಿದ್ದಾರೆ. ಇಲ್ಲಿ ಪಿಕ್ಕೆ ಮಾಡಲಿಲ್ಲ ಸಂಜು ಸ್ಯಾಮ್ಸನ್ ಕೂಡ. ಕೈ ಮಧ್ಯದಲ್ಲಿ ಹೋಗ್ತಾ ಇದ್ದಂಗೆ 4 ರನ್. ಸ್ಯಾಂಟ್ನರ್ ಬಂದಿರೋದು ನಂಬರ್ 7 ನಲ್ಲಿ. 4 ರನ್. ಲೆಫ್ಟ್ ಹ್ಯಾಂಡ್ ರೌಂಡ್ ಸ್ಟಂಪ್ಸ್ ಬಂದಾಗ ಪಾಯಿಂಟ್ ನ ತುಂಬಾ ಫ್ರಂಟ್ ಆಫ್ ದ ವಿಕೆಟ್ ಇಟ್ಕೊಂಡಿರ್ತಾರೆ. ಯೂಶಲಿ ಇದೇ ತರ ಫೀಲ್ಡ್ ಇರೋದು. ಟೈಮ್ ಆಗಿಲ್ಲ. 6 ಒಳ್ಳೆ ಏಟಿದು. ಸಕ್ಕತ್ ಪಿಕ್ ಇದೆ. ಡ್ಯಾನಿಯಲ್ ಮಿಚೆಲ್ ಕಡೆಯಿಂದ ಕೂತ್ಕೊಂಡು ಹೊಡಿತಾರೆ ಅಲ್ಲಿ. ಮೇಲಾಗತ್ತೆ. ಸಪೋರ್ಟ್ ಆಗಿ ಹೊಡೆಯೋದು ಸ್ಯಾಂಟ್ನರೇನೆ. ಒಳ್ಳೆ ಏಟು, ಮತ್ತೊಂದು ಒಳ್ಳೆ ಏಟು. ಲೆನ್ ಮುಂದೆ ಹಾಕಿದ್ರೆ ಹೆಡ್ ಆನ್ ತಗೊಳ್ತಾ ಇದ್ದಾರೆ ಸ್ಯಾಂಟ್ನರ್. ಅಕ್ಷರ್ ಪಟೇಲ್ ಬರ್ತಾ ಇದ್ದಂಗೆ ಒಂದು ಅವಕಾಶ. ಕೈ ಚೆಲ್ಲಿರೋದು ಹಾರ್ದಿಕ್ ಪಾಂಡ್ಯ. ಎಕ್ಸೈಟ್ಮೆಂಟ್ ಅಲ್ಲಿ ಈ ತರ ಆಗುತ್ತೆ ಬಿಡಿ, ಪರವಾಗಿಲ್ಲ. ಮಿಸ್ ಫೀಲ್ಡ್ ಕೂಡ ಆಗ್ತಾ ಇದೆ. ಇಲ್ಲಿ 4 ರನ್ ಸಿಗುತ್ತೆ. 1 ಗುಡ್ ಓವರ್ ಏನ್ ಬೇಕಾದ್ರೆ ಆಗ್ಬೋದು. 50 ಜೊತೆ ಆಟ ಕೂಡ ಇಲ್ಲಿ. ಕ್ಯಾಚ್. ಹೇಳ್ತಾ ಇದ್ವಿ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತ. ಅದು ಅಕ್ಷರ್ ಅಂತಹ ನಿಜ ಅಂತ ತೋರಿಸಿರೋದು. ಅಕ್ಷರ್ ಪಟೇಲ್ ಫುಲ್ ಟಾಗಿ ಔಟ್ ಆಗಿರೋದು ಡ್ಯಾನಿಯಲ್ ಮಿಚೆಲ್. ಇದು 3ನೇ ವಿಕೆಟ್ ಬರ್ತಿರೋದು ಅಕ್ಷರ್ ಪಟೇಲ್ಗೆ. ಲೋ ಫುಲ್ ಟಾಸ್ ತುಂಬಾನೇ ಕಷ್ಟ. ಟೈಮ್ ಮಾಡೋದು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಬ್ಯಾಟರ್. ಬಟ್ ಇವತ್ತು ಅಕ್ಷರ್ ಪಟೇಲ್ ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಮೊದಲನೇ ಬಾಲ್ ಕ್ಯಾಚ್ ಕೂಡ ಡ್ರಾಪ್ ಆಯ್ತು, ಬಟ್ ಸ್ಟಿಲ್ ಅವರ ಒಂದು ಬೇಸಿಕ್ಸ್ ಗಮನ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಇವರ ಹೋಮ್ ಗ್ರೌಂಡ್. ಡ್ಯಾನಿಯಲ್ ಮಿಚೆಲ್ ಔಟ್ ಆಗಿರೋದು 124. ಜಿಮ್ಮಿ ನಿಶಮ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಬರ್ತಾ ಇದ್ದಂಗೆ ಫಸ್ಟ್ ಬಾಲ್ 4 ಹೊಡೆದಿರೋದು 128. ಅದಕ್ಕೋಸ್ಕರ ಅಲ್ಲಿ ಕ್ಲೀನ್ ಬೌಲ್. ಅವ್ರ ಬಗ್ಗೆ ಹೇಳ್ತಾ ಇದ್ದಂಗೆನೆ ಕರೆಕ್ಟ್ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ, ಬನ್ನಿ ಫೋನ್ ತೆಗಿತೀನಿ ಅಂತ ತೋರಿಸಿರೋದು. ನಿಶಮ್ ಅವ್ರನ್ನ ನಾಶ ಮಾಡಿರೋದು ಇಲ್ಲಿ ಜಸ್ಪ್ರೀತ್ ಬುಮ್ರಾ. ಮತ್ತೆ ಕೂಡ ಅದು ಸ್ಲೋವರ್ 1 ಮೂಲಕ ಡಿಪ್ ಆಯ್ತು. ಕೊನೆಗೆ ಲಾಸ್ಟ್ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಕಂಪ್ಲೀಟ್ಲಿ ಬೀಟನ್ ಆದ್ರು. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಜನನು ಕೂಡ ಬರ್ತಾರೆ, ಬುಮ್ರಾ ಬಂದ ತಕ್ಷಣ 1 ವಿಕೆಟ್ ತಗೋತಾರೆ ಅಂತ. ನ್ಯೂಜಿಲೆಂಡ್ 141ಕ್ಕೆ 7. ಮ್ಯಾಕ್ ಹೆನ್ರಿ ಸ್ಲೋಯರ್. ಸ್ಲೋಯರ್ ಯಾರ್ಕರ್ ಮತ್ತೊಮ್ಮೆ
ಒಮ್ಮೆ ಯಾಮಾರ್ಸಿರೋದು, ಇನ್ನೊಬ್ಬ ಬ್ಯಾಟರ್ ಮೇಲೆ ಕಚ್ಚಿರೋದು. ಜಸ್ಪ್ರೀತ್ ಬುಮ್ರಾ ನನಗೆ ಫೈನಲ್ ಆಗೋ ಸಾಧ್ಯತೆ ಇದೆ ಇದೇ ತರ ಬೌಲಿಂಗ್ ಮಾಡ್ತಾ ಇದ್ರೆ. ಯಾಕೆ ಅವರು ಸ್ಪೆಷಲ್ ಅಂತ ಹೇಳಿದ್ರೆ ಇವ್ರನ್ನ ಪಿಕ್ ಮಾಡೋದು ತುಂಬಾನೇ ಕಷ್ಟ. ಡಿಫ್ರೆಂಟ್ ಆಗಿರುವಂತಹ ಒಂದು ಆಕ್ಷನ್, ಕಂಟ್ರೋಲ್ ತುಂಬಾ ಚೆನ್ನಾಗಿದೆ, ಅಕ್ಯುರಸಿ ನೆಕ್ಸ್ಟ್ ಲೆವೆಲ್. ಗೋಲ್ಡನ್ ಟಕ್ ಹಾಕಿದ್ರೆ ಮ್ಯಾಟ್ ಹೆನ್ರಿ, ನ್ಯೂಜಿಲೆಂಡ್ 141 ಫೈಟ್. ವಿಶ್ವಕಪ್ ಫೈನಲ್ಸ್ ಅಲ್ಲಿ ಹ್ಯಾಟ್ರಿಕ್ ಆಗಿರೋದು ಜಸ್ಪ್ರೀತ್ ಬುಮ್ರಾ ಅವರು. ಡಿಫೆಂಡ್ ಮಾಡಿರೋದು ಲಾಕಿ ಫರ್ಗ್ಯೂಸನ್ ಡಿಸಪಾಯಿಂಟ್ ಮಾಡಿದ್ದಾರೆ ನಮ್ಗೆ. 4 ರನ್ ಸಿಗುತ್ತೆ. ಇಂಟೆಂಟ್ ಎಲ್ಲೋ ಇತ್ತು, ಬೇರೆ ಕಡೆ ಹೊಡೆದು ಇನ್ಫ್ಯಾಕ್ಟ್ ಸ್ಟ್ರೇಟ್ ಹೊಡೆಯಕ್ಕೆ ನೋಡ್ತಾ ಇದ್ರು. ಇನ್ಸೈಡ್ ಪಾರ್ಟ್ ಬ್ಯಾಟಿಗೆ ಬಿದ್ದು ಹೋಗಿರುವಂತ ಬೌಂಡ್ರಿ. ಮತ್ತೊಂದು ಚಾನ್ಸ್ ಇಲ್ಲ, ಹುಡುಕೊಂಡ ಹೊಡೆಯುತ್ತೆ ಬಾಲ್ ಸ್ಟಂಪ್ಸ್ ನ. ಮಿಸ್ ಮಾಡಲ್ಲ ಈ ವ್ಯಕ್ತಿ. ಅರ್ಜುನನ್ ತರ ಇರುವಂತ ಅಕ್ಯುರಸಿ ಹೆಂಗೆ ಮಿಸ್ ಆಗುತ್ತೆ. ಮತ್ತೊಂದು ವಿಕೆಟ್ ತೆಗಿತಾ ಇದ್ದಾಗ 4th ಓವರ್ ಅಲ್ಲಿ ಅಣ್ಣ ನಮಸ್ಕಾರ ಜಸ್ಪ್ರೀತ್ ಬುಮ್ರಾ. ಗೈಡೆಡ್ ಮಿಸೈಲ್ ತರ ಬರುತ್ತೆ ಆ ಬಾಲ್. ಟಾರ್ಗೆಟ್ ನ ಯಾವತ್ತೂ ಮಿಸ್ ಆಗಲ್ಲ. ಮತ್ತೊಮ್ಮೆ ನೋಡಿ, ಸ್ಲೋಯರ್ ಫುಲ್ ಅಂಡ್ ಡೆಲಿವರಿ ಹೊಡೆಯೋ ಪ್ರಯತ್ನ ಕಂಪ್ಲೀಟ್ಲಿ ಬೀಟನ್. ಮತ್ತೊಮ್ಮೆ ಬೋಲ್ಡ್ ಆಗಿರೋ ಅಂದ್ರೆ ಹ್ಯಾಟ್ರಿಕ್ ಆಫ್ ಬೋಲ್ಡ್ಸ್ ನಾವು ನೋಡಿದೀವಿ ಈಗ ಲಾಸ್ಟ್ 3 ವಿಕೆಟ್ಸ್ ಅಲ್ಲಿ. ನ್ಯೂಜಿಲೆಂಡ್ 152 ಅವಕಾಶ ಇದೆ, ಬಿಡೋದಿಲ್ಲ. ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್, ಈಗ ಡಫಿ ಕ್ಯಾಚ್ ಇಟ್ ಅನ್ನೋ ಶಾಟ್. ಸೇಮ್ ಅದೇ ಏರಿಯಾದಲ್ಲಿ ತಿಲಕ್ ವರ್ಮಾ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಭಾರತ ಚಾಂಪಿಯನ್ಸ್ 2026 ಐಸಿಸಿ ಮ್ಯಾಚ್ T20 ವರ್ಲ್ಡ್ ಕಪ್ ಭಾರತದ ಮಡಿಲಿಗೆ. ಇಲ್ಲಿ ಬೇಕಾಗಿರುವಂತ ವಿಕ್ಟರಿ ಆಗಿತ್ತು. ಧೋನಿ ಆದ್ಮೇಲೆ ರೋಹಿತ್ ಆದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರ ಪಡೆ ಮತ್ತೆ ಇತಿಹಾಸ ಬರೀತಾರೆ. ಮೆಲ್ಕಟ್ ನೋಡಬೇಕು ಅಂತಂದ್ರೆ ಕಪಿಲ್ ದೇವ್ ಶುರು ಮಾಡಿದಂತ ಲೆಗಿಸಿ ಕಂಟಿನ್ಯೂ ಆಗುತ್ತೆ. ಕ್ರಿಕೆಟ್ನ ಸೂಪರ್ ಪವರ್ ಭಾರತ. ಎಕ್ಸ್ಟ್ರಾರ್ಡಿನರಿ ಗೇಮ್, ಯಾವ ರೀತಿ ಡಾಮಿನೇಟ್ ಮಾಡಿದ್ರಿ ಮ್ಯಾಚ್ ಅಲ್ಲಿ. ಬಿಗ್ ಫೈನಲ್ಸ್, ಕಪಿಲ್ ದೇವ್, MS ಧೋನಿ, ರೋಹಿತ್ ಶರ್ಮಾ ಮಾಡಿದಂತ ಒಂದು ಹಾದಿಲಿ ಬಂದಂತ ಸೂರ್ಯಕುಮಾರ್ ಯಾದವ್ ಇಲ್ಲಿ ಡಾಮಿನೇಟ್ ಮಾಡಿದ್ದು. ಬಿಗ್ ವಿಕ್ಟರಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಯಾವ ರೀತಿ ನ್ಯೂಜಿಲೆಂಡ್ ನ ಸೋತಿದ್ದಾರೆ, ಹತ್ರ ಬರ ಕೂಡ ಬಿಡಲಿಲ್ಲ. ಇದು ಶೇರ್ ಡಾಮಿನೇಷನ್ ಫ್ರಮ್ ಟೀಮ್ ಇಂಡಿಯಾ. ಕಿವೀಸ್ನ ಕಿವಿ ಹಿಂಡಿ T20 ವಿಶ್ವಕಪ್ ಕಿರೀಟನ ಮತ್ತೊಮ್ಮೆ ಧರಿಸಿ ಇತಿಹಾಸ ರಚನೆ ಹಾಗೂ ಇತಿಹಾಸನ ಬದಲಾಯಿಸಿದ ಭಾರತ. 3ನೇ T20 ವಿಶ್ವಕಪ್, 2ನೇ ಸತತ ವಿಶ್ವಕಪ್. ಮನೆ ಅಂಗಳದಲ್ಲಿ T20 ವಿಶ್ವಕಪ್ ಗೆದ್ದ ಮೊದಲನೇ ತಂಡ. ಇದು ಅದ್ವಿತೀಯ, ಇದು ಅವಿಸ್ಮರಣೀಯ, ಇದು ಅತ್ಯಮೋಘ, ಇದು ಆನಂದದಾಯಕ. ಮನಗಲಿ ವಿಜಯದ ಕಹಳೆ, ಶುರುವಾಗಲಿ ವಿಜಯೋತ್ಸವ. ಭಾರತಾದ್ಯಂತ ಒಂದೇ ಮಾತರಂ. 2024 ಆಯ್ತು, 2026 ಆಯ್ತು. ಮುಂದೆ ಬರುತ್ತೆ ಸೌತ್ ಆಫ್ರಿಕಾ, ಜರ್ಮನಿಯಲ್ಲಿ ಹೋಗುತ್ತೆ. 52 ಸೈಫರ್ಟ್. ಯಾವಾಗ ಫೈನಲ್ ಔಟ್ ಆದ್ರೋ ರವೀಂದ್ರ ಫಸ್ಟ್ ಬಾಲ್ ಔಟ್ ಆಗ್ತಾರೆ, ಅಲ್ಲಿಂದ ಡೌನ್ ಸ್ಲೈಡ್ ಕಾಣಿತ್ತು. ವಿಶ್ವಕಪ್ ನಲ್ಲಿ ವಿಜೃಂಭಣೆ ಮಾಡ್ತಾ ಇರುವಂತ ಈ ಒಂದು ತಂಡ 159ಕ್ಕೆ ಆಲ್ ಔಟ್ ಮಾಡ್ತು ನ್ಯೂಜಿಲೆಂಡ್ ನ. 3 ಫಾರ್ ಅಕ್ಷರ್ ಪಟೇಲ್, ಸೂಪರ್ ಬೌಲಿಂಗ್. 4 ಫಾರ್ ಬುಮ್ರಾ, 3.75. ಏನ್ ಹೇಳ್ಬೇಕು ಈ ವ್ಯಕ್ತಿಗೆ, ಎಷ್ಟು ಮಾತಾಡಿದ್ರು ಸಾಲ್ದೇನೆ. ಅಕ್ಷರ್ ಪಟೇಲ್ ಎಲೆಮರೆ ಕಾಯ್ದಾಗೆ, ಬುಮ್ರಾ ಎಂದಿನಂತೆ ಶೈನ್ ಮಾಡ್ಯಾರ ಇಲ್ಲಿ. 96 ಮಾರ್ಜಿನ್, ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಜಿನ್ಸ್ ಅಲ್ಲಿ ಗೆದ್ದಂಗಾಗತ್ತೆ ಇವಾಗ. ಈ ರೆಕಾರ್ಡ್ಸ್ ನ ಎಷ್ಟೋ ವರ್ಷ ಉಳಿಸ್ಕೊಳ್ತಾರೆ ಫೈನಲ್ಸ್ ಅಂತ ಬಂದಾಗ, ಅದು ಟ್ರಾಫಿ ಗೆದ್ದಾಗ. ಸೇಮ್ ಫ್ಲಾಂಬಾಯನ್ಸಿ ಇದ್ದೇ ಇದೆ.